ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ಕಿರಣಕೂರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಮೆಥಡ್ ಜೊತೆ. ಹೌದು ಸ್ನೇಹಿತರೆ, ಇವತ್ತು ನಾನು ನಿಮಗೆ ತಿಳಿಸ್ತಿರುವಂತಹ ಮೆಥಡ್ ಬಂದು EPS ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು. EPS ಟೆಕ್ನಾಲಜಿ ಅಂತಂದ್ರೆ ಎಕ್ಸ್ಪಾಂಡೆಡ್ ಪಾಲಿಸ್ಟರ್ ಶೀಟ್ಸ್ ಅಂತ ಹೇಳ್ಬಿಟ್ಟು. ಸೊ ಇವುಗಳ ಮೂಲಕ ಮನೆಯನ್ನು ಕಟ್ಟೋದಕ್ಕೆ ಈ EPS ಟೆಕ್ನಾಲಜಿ ಅಂತ ಹೇಳ್ತಾರೆ. ಈ ಟೆಕ್ನಾಲಜಿ ಬಂದ್ಬಿಟ್ಟು ನಮ್ಮ ದೇಶದ್ದಲ್ಲ, ಇದು ಆಕ್ಚುಲಿ ಇಟಲಿದು. ಸೊ ಅಲ್ಲಿಂದ ಆಕ್ಚುಲಿ ನಮ್ಮ ದೇಶಕ್ಕೆ ಅನ್ನೋಕ್ಕಿಂತ ನಮ್ಮ ಕರ್ನಾಟಕದಲ್ಲಿ ಇದನ್ನ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಇದೊಂದು ಈಕೋ ಟೆಕ್ನಾಲಜಿ ಅಂತ ಹೇಳ್ಬೋದು ಸ್ನೇಹಿತರೆ, ಪರಿಸರ ಸ್ನೇಹಿ ಟೆಕ್ನಾಲಜಿ ಇದು. ಅಷ್ಟೇ ಅಲ್ಲದೆ ಈ ಟೆಕ್ನಾಲಜಿಗಳ ಮೂಲಕ ಏನು ಮನೆಗಳನ್ನು ನಿರ್ಮಾಣ ಮಾಡಲಾಗುತ್ತೆ ಇದು ಅಫೋರ್ಡೆಬಲ್ ಅಂತ ಹೇಳ್ಬೋದು. 20-50% ಅಫೋರ್ಡೆಬಲ್. ಅಷ್ಟೇ ಅಲ್ಲದೆ ಆದಷ್ಟು ಬೇಗ ಆಗುವಂಥದ್ದು. ಕನ್ವೆನ್ಷನಲ್ ನಾವು ಮಾಮೂಲಾಗಿ ಏನು ಮನೆ ಕಟ್ತೀರ, ಒಂದು ವರ್ಷದಲ್ಲಿ ಕಟ್ಟುವಂಥ ಮನೆಗಳನ್ನು ನೀವು 6 ತಿಂಗಳಲ್ಲಿ ಕಟ್ಬೋದು. 6 ತಿಂಗಳಲ್ಲಿ ಕಟ್ಟುವಂಥ ಮನೆಗಳನ್ನು ನೀವು 3 ತಿಂಗಳಲ್ಲಿ ಕಟ್ಟಬಹುದು. ಹೌದು, ಅಷ್ಟು ಫಾಸ್ಟ್ ಆಗಿ ಈ ರೀತಿ ಕನ್ಸ್ಟ್ರಕ್ಷನ್ ಅನ್ನ ಇಲ್ಲಿ ಮಾಡಬಹುದು ಸ್ನೇಹಿತರೆ. ಈ ರೀತಿ ಕನ್ಸ್ಟ್ರಕ್ಷನ್ ಫಾಸ್ಟ್ ಆಗೋಕ್ಕೆ ಕಾರಣ ಏನಂತಂದ್ರೆ, ಇಲ್ಲಿ ಯಾವುದೇ ರೀತಿಯ ಕಲ್ಲಾಗ್ಲಿ ಬ್ರಿಕ್ಸ್ ಆಗಲಿ ಇಲ್ಲಿ ಯೂಸ್ ಆಗಲ್ಲ ಸ್ನೇಹಿತರೆ. ಏನು ಪ್ಯಾನಲ್ಗಳಿರ್ತಾವಲ್ಲ ಇದು ತುಂಬಾ ಹಗುರ ಕೂಡ. ಹೌದು, 1 ಸ್ಕ್ವೇರ್ ಮೀಟರ್ ನಿಮಗೆ ಕೇವಲ 15 kg ತೂಗುವಂಥದ್ದು. ಒಂದು ಕಲ್ಗಿಂತ ಕಮ್ಮಿ ವೇಟ್ ಅಲ್ಲಿ ನಿಮಗೆ 1 ಸ್ಕ್ವೇರ್ ಮೀಟರ್ ಪ್ಯಾನಲ್ ಇಲ್ಲಿ ತೂಗುವಂಥದ್ದು. ಆದ್ದರಿಂದ ಇದನ್ನು ಈಸಿಯಾಗಿ ಸಿಂಗಲ್ ಪರ್ಸನ್ ಇಲ್ಲಿ ಇದನ್ನ ಕ್ಯಾರಿ ಮಾಡಬಹುದು ಸ್ನೇಹಿತರೆ. ಇಲ್ಲಿ ನೀವು ಕೇಳಬಹುದು, ಈ ರೀತಿ ಇಷ್ಟು ಹಗುರವಾಗಿದೆಯಲ್ಲ ಇದು ಗಟ್ಟಿ ಆಗಿರತ್ತಾ ಸ್ನೇಹಿತರೆ? ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಗಳನ್ನ, ದೊಡ್ಡ ಬಿಲ್ಡಿಂಗ್ ಗಳನ್ನ ಇಲ್ಲಿ ಆಲ್ರೆಡಿ ಇದನ್ನ ಕಟ್ಟಿದ್ದಾರೆ ಸ್ನೇಹಿತರೆ. ಇದ್ರ ಬಗ್ಗೆ ನಾನು ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ಮೊದಲಾಗಿ ನಾವು ಇದನ್ನ ಇಲ್ಲಿ ತಿಳ್ಕೊಬೇಕಾಗಿರೋದು ಏನಂತಂದ್ರೆ ಇದರ ಪ್ರಯೋಜನಗಳು ಸ್ನೇಹಿತರೆ. ಈ ರೀತಿ ಕನ್ಸ್ಟ್ರಕ್ಷನ್ ಅನ್ನ ಮಾಡೋದನ್ನು ಯಾಕೆ ಮಾಡಬೇಕು ಅಂತಂದ್ರೆ, ಇದೊಂದು ವೆದರ್ ಪ್ರೂಫ್ ಆಗಿದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಕೋಸ್ಟಲ್ ಏರಿಯಾದಲ್ಲಿ ನೋಡಿ ತುಂಬಾ ಹೀಟ್ ಇರುತ್ತೆ. ಸೊ ಆ ಪ್ರದೇಶದಲ್ಲಿ ಇದು ಹೀಟ್ ಅನ್ನ ತನ್ನ ಒಳಗಡೆ ಬಿಟ್ಕೊಡಲ್ಲ. ಅಷ್ಟೇ ಅಲ್ಲದೆ ಏನು ತುಂಬಾ ಮಳೆ ಬರುತ್ತೆ, ತುಂಬಾ ಚಳಿಯಂತ ಜಾಗದಲ್ಲಿ ಕಟ್ಟಿದ್ರೆ ಇಲ್ಲಿ ಚಳಿಯನ್ನು ಕೂಡ ಇದು ತಡೆಯುತ್ತೆ. ಸೊ ಟೋಟಲ್ ವೆದರ್ ಪ್ರೂಫ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ 2 ಗಂಟೆಗಳ ಫೈರ್ ಪ್ರೂಫ್ ಕೂಡ ಇದು ಆಗಿದೆ ಸ್ನೇಹಿತರೆ. ಅಂದ್ರೆ 2 hours ಫೈರ್ ಪ್ರೂಫ್ ಅಲ್ಲಿ ನಿಮಗೆ ಟೈಮಿಂಗ್ ಕೊಡ್ತಾರೆ, ಎಷ್ಟು ಗಂಟೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಇಲ್ಲಿ 2 ಗಂಟೆಗಳ ಇದನ್ನ ಕೂಡ ಫೈರ್ ಪ್ರೂಫ್ ಕೂಡ ಇದು ಆಗಿದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಬುಲೆಟ್ ಪ್ರೂಫ್ ಕೂಡ ಇದು ಹೌದು ಸ್ನೇಹಿತರೆ. ಹಾಗೂ ಈ ರೀತಿ ಕನ್ಸ್ಟ್ರಕ್ಷನ್ ನಿಮಗೆ ಯಾವುದೇ ರೀತಿಯ ಟರ್ಮೈಟ್ಗಳು ಬರಲ್ಲ, ಹುಳಗಳು ಬಂತು ಅನ್ನೋ ಸಮಸ್ಯೆಗಳು ಬರಲ್ಲ. ಅಷ್ಟೇ ಅಲ್ಲದೆ ರಸ್ಟ್ ಇಲ್ಲಿ ಬರಲ್ಲ ಸ್ನೇಹಿತರೆ. ಇಲ್ಲಿ ಸ್ಟೀಲ್ ಯೂಸ್ ಮಾಡಲಾಗುತ್ತೆ, ಆದ್ರೂ ಕೂಡ ಇಲ್ಲಿ ನಿಮಗೆ ಯಾವುದೇ ರೀತಿಯ ರಸ್ಟ್ ಬರಲ್ಲ. ಫಾರ್ ಎಕ್ಸಾಂಪಲ್ ಕೋಸ್ಟಲ್ ಏರಿಯಾಗಳಲ್ಲಿ ತುಂಬಾ ಹ್ಯುಮಿಡಿಟಿ ಇರುತ್ತೆ, ಸಾಲ್ಟಿ ಇದಿರುತ್ತೆ, ಆದ್ರೂ ಕೂಡ ಯಾವುದೇ ವಾತಾವರಣ ಇದ್ರೂ ಕೂಡ ಇಲ್ಲಿ ಕೆರೋಸಿನ್ ಆಗುವಂಥದ್ದು, ರಸ್ಟ್ ಬರುವಂತ ಸಮಸ್ಯೆಗಳು ಇಲ್ಲಿ ಬರಲ್ಲ ಸ್ನೇಹಿತರೆ. ಎಸ್ಪೆಷಲಿ ಏನು ಪ್ರೀಕಾಸ್ಟ್ ಮೆಥಡ್ ಇರುತ್ತೆ, ಪ್ರಿಫ್ಯಾಬ್ರಿಕೇಟೆಡ್ ಮೆಥಡ್ ಇರುತ್ತೆ, ಇಲ್ಲಿ ತುಂಬಾ ಮುಖ್ಯವಾಗಿ ಬರುವಂಥದ್ದು ರಸ್ಟ್. ಈ ರಸ್ಟ್ ಇಲ್ಲಿ ಸ್ನೇಹಿತರೆ ಇಲ್ಲಿ ಬರಲ್ಲ ಸ್ನೇಹಿತರೆ. ಯಾವುದೇ ಹ್ಯುಮಿಡಿಟಿ ಇರಲಿ, ಕೋಸ್ಟಲ್ ಏರಿಯಾಗಳ ಹ್ಯುಮಿಡಿಟಿ ಇರಲಿ, ಸಾಲ್ಟಿ ಇದ್ದಿದ್ರು ಕೂಡ ಯಾವುದೇ ರೀತಿಯ ರಸ್ಟ್ ಇಲ್ಲಿ ನಿಮಗೆ ಕಾಣಸಿಗುವುದಿಲ್ಲ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ಮೇನ್ ಬರುವ ಕ್ವಶನ್ ಏನಂತಂದ್ರೆ, ಈ ರೀತಿ ಕನ್ಸ್ಟ್ರಕ್ಷನ್ ಯಾರು ಮಾಡಿಕೊಡ್ತಾರೆ ಹಾಗೂ ಎಲ್ಲೆಲ್ಲಿ ಇದೆ ಸ್ನೇಹಿತರೆ? ಏನು EPS ಟೆಕ್ನಾಲಜಿ ವಾಲ್ಗಳಿದೆ, ಆಲ್ಮೋಸ್ಟ್ ಭಾರತದಲ್ಲಿ ಇವಾಗ ತುಂಬಾ ಫೇಮಸ್ ಆಗಿದೆ, ತುಂಬಾ ಕಡೆ ಯೂಸ್ ಮಾಡ್ತಾ ಇದ್ರೆ. ಆದರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಅನೇಕ ಕಡೆ ಇದು ಲಭ್ಯವಿದೆ. ಆದ್ರೆ ಸ್ಪೆಷಲಿ ತುಂಬಾ ಪಾಪ್ಯುಲರ್ ಆಗಿರುವಂತದ್ದು ಸೃಷ್ಟಿ ವೆಂಚರ್ಸ್. ಹೌದು ಸ್ನೇಹಿತರೆ, ನಮ್ಮ ಉಡುಪಿಯಲ್ಲಿರುವಂತಹ ಸೃಷ್ಟಿ ವೆಂಚರ್ಸ್ ಅವರು EPS ಟೆಕ್ನಾಲಜಿಯನ್ನ ಪರಿಚಯಿಸಿದ್ದಾರೆ ಸ್ನೇಹಿತರೆ. ಅದು ಕೂಡ ಡೈರೆಕ್ಟ್ ಆಗಿ ಇಟಲಿಯಿಂದ ಇವರು ಪರಿಚಯಿಸ್ತಾ ಇರುವಂತದ್ದು. ಹಾಗೂ ತುಂಬಾ ಮುಖ್ಯವಾಗಿ ಇರಬೇಕಂತಂದ್ರೆ, ಏನು ಉಡುಪಿಯಲ್ಲಿ ಸೃಷ್ಟಿ ವೆಂಚರ್ಸ್ ಇದ್ದಾರೆ, ಇವರು ತಮ್ಮ ಹೋಲ್ ಆಫೀಸ್ ಅನ್ನ, ಹೌದು ಅವರು ಇಡೀ ಆಫೀಸ್ ಫ್ಯಾಕ್ಟರಿಯನ್ನ ಇದೇ ಟೆಕ್ನಾಲಜಿಲಿ ಕಟ್ಟಿರುವಂಥದ್ದು. ಹಾಗೂ ಅವರ ಏನು ಕಾಂಪೌಂಡ್ ವಾಲ್ ಇದೆ ತುಂಬಾ ಬಿಗ್ ಆಗಿದೆ ಇದು ಆಕ್ಚುಲಿ, ಅದು ಕೂಡ ಇವರು ಸೇಮ್ ಟೆಕ್ನಾಲಜಿ EPS ಟೆಕ್ನಾಲಜಿ ಮೂಲಕ ಇಲ್ಲಿ ಮಾಡಿರುವಂಥದ್ದು. ಹಾಗೂ ಇನ್ನೂ ಅನೇಕ ಇವರನ್ನ ಕೂಡ ಸೃಷ್ಟಿ ವೆಂಚರ್ಸ್ ಅವರು ತುಂಬಾ ಅನೇಕ ಪ್ರಾಜೆಕ್ಟ್ ಗಳನ್ನು ಕೂಡ ಮಾಡಿದ್ದಾರೆ ಸ್ನೇಹಿತರೆ. ವಿಡಿಯೋ ಎಂಡಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ್ಯಾವ ರೀತಿ ಪ್ರಾಜೆಕ್ಟ್ ಅನ್ನ ಇಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಇವಿಷ್ಟು ಪಾಯಿಂಟ್ ಗಳಾಯ್ತು ಈ ಟೆಕ್ನಾಲಜಿಯ ವೈಶಿಷ್ಟ್ಯತೆ. ಹಾಗಾದ್ರೆ ಈಗ ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನ ಹೇಗೆ ರೆಡಿ ಆಗುತ್ತೆ, ಓಕೆ, ಯಾವ ರೀತಿಯಲ್ಲಿ ಇದನ್ನ ಮಾಡಲಾಗುತ್ತೆ, ಪ್ರೋಸೆಸ್ ಏನಿರುತ್ತೆ ಅಂತ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಏನು ಈ ರೀತಿ EPS ಟೆಕ್ನಾಲಜಿಯಿಂದ ವಾಲ್ ಮಾಡಿರ್ತಾರೆ. ಇಲ್ಲಿ ನಿಮಗೆ ಕೋರಲ್ಲಿ ಬರುವಂತದ್ದು ಈ ಎಕ್ಸ್ಪಾಂಡೆಬಲ್ ಪಾಲಿಮರ್ಸ್, ಹಾಗೂ ಇನ್ನು ಹೊರಗಡೆ ನಿಮಗೆ ರೀಎನ್ಫೋರ್ಸ್ಡ್ ಸ್ಟೀಲ್ ಅನ್ನ ಯೂಸ್ ಮಾಡಲಾಗುತ್ತೆ ಸ್ನೇಹಿತರೆ. ಈ ಸ್ಟೀಲ್ ಗ್ಯಾಲ್ವನೈಸ್ಡ್ ಸ್ಟೀಲ್ ಅಂತ ಹೇಳ್ತಾರೆ, ಗ್ಯಾಲ್ವನೈಸ್ಡ್ ಸ್ಟೀಲ್ ಅಂತ ಹೇಳ್ತಾರೆ. ಯಾಕೆ ಈ ಸ್ಟೀಲ್ ಯೂಸ್ ಮಾಡಲಾಗುತ್ತೆ ಅಂತಂದ್ರೆ, ಈ ಸ್ಟೀಲ್ ಅಲ್ಲಿ ನಿಮಗೆ ಕೆರೋಸಿನ್ ಬರಲ್ಲ, ರಸ್ಟ್ ಬರಲ್ಲ ಸ್ನೇಹಿತರೆ. ಆದ್ರಿಂದ ಇದನ್ನು ಯೂಸ್ ಮಾಡುವಂಥದ್ದು. ಹಾಗೂ ಇದರ ಮೇಲ್ಗಡೆ ನಿಮಗೆ 2 ಬದಿಗಳಲ್ಲಿ ಕಾಂಕ್ರೀಟ್ ಕೋಟಿಂಗ್ ಅನ್ನ ಇಲ್ಲಿ ಮಾಡಲಾಗುತ್ತೆ ಸ್ನೇಹಿತರೆ. ಹಾಗೂ ಅದರ ಮೇಲ್ಗಡೆ ನಿಮಗೆ ಗಾರೆ ಮಾಡಿಬಿಟ್ಟು ಪುಟ್ಟಿ ಮಾಡಿ ಇಲ್ಲಿ ಪೇಂಟ್ ಅನ್ನ ಮಾಡಲಾಗುತ್ತೆ ಸ್ನೇಹಿತರೆ. ಹಾಗೂ ಸ್ಯಾಂಡ್ವಿಚ್ ಪ್ಯಾನಲ್ ಅಲ್ಲಿ ನಿಮಗೆ ಮಧ್ಯದಲ್ಲೂ ಕೂಡ ನಿಮ್ಗೆ ಇಲ್ಲಿ ಕಾಂಕ್ರೀಟ್ ನ ಲೇಯರ್ ಅನ್ನ ಇಲ್ಲಿ ಫಿಲ್ ಮಾಡಲಾಗುತ್ತೆ. ಸ್ಯಾಂಡ್ವಿಚ್ ಪ್ಯಾನಲ್ ನ ಯಾಕೆ ಯೂಸ್ ಮಾಡ್ತಾರೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾಕಂತಂದ್ರೆ ಇಲ್ಲಿ ಕೇವಲ ಬೇರೆ ಪ್ರೀಕಾಸ್ಟ್ ಅಥವಾ ಪ್ರಿಫ್ಯಾಬ್ರಿಕೇಟೆಡ್ ಅಲ್ಲಿ ಯಾವತ್ತೂ ನಾನು ಏನು ಹೇಳ್ತೀನಿ ಅಂತಂದ್ರೆ, ಫೌಂಡೇಶನ್ ಬೇಕು, ನೀವು ಫೌಂಡೇಶನ್ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಆದರೆ ಈ ರೀತಿ EPS ಟೆಕ್ನಾಲಜಿಯಲ್ಲಿ ನಿಮಗೆ
ಫೌಂಡೇಶನ್ ಕೂಡ ಅವೈಲೇಬಲ್ ಇದೆ. ಹೌದು ಸ್ನೇಹಿತರೆ, ಫೌಂಡೇಶನ್ ಮಾಡೋದಕ್ಕೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸ್ಯಾಂಡ್ವಿಚ್ ಪ್ಯಾನಲ್ ನ ಯೂಸ್ ಮಾಡ್ತಾರೆ. ಸ್ಯಾಂಡ್ವಿಚ್ ಪ್ಯಾನಲ್ ಯೂಸ್ ಮಾಡಿದಾಗ ಮಧ್ಯದಲ್ಲಿ ಕ್ಯಾವಿಟೀಸ್ ಇರುತ್ತೆ, ಅಂದ್ರೆ ಹೋಲ್ಸ್ ಇರುತ್ತೆ. ಓಕೆ, ಸೊ ಅಲ್ಲಿ ಕೂಡ ಕಾಂಕ್ರೀಟ್ ಅನ್ನ ಇಲ್ಲಿ ಫಿಲ್ ಮಾಡಲಾಗುತ್ತೆ ಸ್ನೇಹಿತರೆ. ಹಾಗೂ ಫಿಲ್ ಮಾಡಿಬಿಟ್ಟು ಹೊರಗಡೆಯಿಂದ ಸ್ಟೀಲ್ ರೀಎನ್ಫೋರ್ಸ್ ಮಾಡಿಬಿಟ್ಟು ಇಲ್ಲೂ ಕೂಡ ಕಾಂಕ್ರೀಟ್ ನ ನಿಮಗೆ ಕೋಟಿಂಗ್ ಅನ್ನ ಮಾಡಲಾಗುತ್ತೆ. ಒಂದು ಸದೃಢವಾದ ಬೇಸ್ ಅನ್ನ ಕೂಡ ಇಲ್ಲಿ ರೆಡಿ ಮಾಡಲಾಗುತ್ತೆ ಸ್ನೇಹಿತರೆ. ಹಾಗೂ ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದ್ರೆ ಈ EPS ಟೆಕ್ನಾಲಜಿಯಲ್ಲಿ ನಿಮಗೆ ಸ್ಟೇರ್ ಕೇಸ್ ಕೂಡ ಅವೈಲೇಬಲ್ ಇದೆ. ಹೌದು, ರೆಡಿಮೇಡ್ ಸ್ಟೇರ್ ಕೇಸ್ ಕೂಡ ಅವೈಲೇಬಲ್ ಇದೆ. ಆದ್ರಿಂದನೇ ಹೇಳ್ಬೋದು ಎಲ್ಲವನ್ನು ತಂದು ಜೋಡಿಸೋದ್ರಿಂದ ಇಲ್ಲಿ ಕನ್ಸ್ಟ್ರಕ್ಷನ್ ತುಂಬಾ ಬೇಗ ಆಗುವಂಥದ್ದು ಹಾಗೂ ವೇಸ್ಟೇಜ್ ಕೂಡ ತುಂಬಾ ಕಮ್ಮಿ ಆಗುವಂಥದ್ದು. ಸ್ನೇಹಿತರೆ, ಇಲ್ಲಿ ಬರೋ ಕ್ವಶನ್ ಏನಂತಂದ್ರೆ ಈ ರೀತಿಯ ಟೆಕ್ನಾಲಜಿಯಿಂದ ಕಟ್ಟಿರುವಂತಹ ಮನೆಗಳ ಲೈಫ್ ಎಷ್ಟಿರುತ್ತೆ, ಬಾಳಿಕೆ ಎಷ್ಟು ದಿನ ಬರುತ್ತೆ? ಸ್ನೇಹಿತರೆ, ಯೂಶುವಲ್ ಆಗಿ ನೋಡ್ಬೇಕಂತಂದ್ರೆ ಈ ರೀತಿ ಕಟ್ಟಿರುವಂತಹ ಮನೆಗಳಲ್ಲಿ ನಿಮಗೆ 100 ವರ್ಷದ ಬಾಳಿಕೆಯಲ್ಲಿ ಬರುವಂಥದ್ದು ಸ್ನೇಹಿತರೆ. ಹಾಗೂ ಎಷ್ಟು ಹೈಟ್ ಅಲ್ಲಿ ಕಟ್ಟಬಹುದು ಸ್ನೇಹಿತರೆ? ಇಲ್ಲಿ ಏನು 2 ರೀತಿ ಟೆಕ್ನಾಲಜೀಸ್ ಇದೆ. ಒಂದು ಸಿಂಗಲ್ ಪ್ಯಾನಲ್, ಇನ್ನೊಂದು ಸ್ಯಾಂಡ್ವಿಚ್ ಪ್ಯಾನಲ್. ಸ್ನೇಹಿತರೆ, ಸಿಂಗಲ್ ಪ್ಯಾನಲ್ ನ ಮೂಲಕ ನೀವು ಯಾವುದೇ ಪಿಲ್ಲರ್, ಬೀಮ್ ಏನು ಇಲ್ಲದೆ ಕೂಡ ನೀವು ಗ್ರೌಂಡ್ ಪ್ಲಸ್ 3 3 ಮಹಡಿಯವರೆಗೂ ಕೂಡ ಇಲ್ಲಿ ಕಟ್ಟಬಹುದು ಸ್ನೇಹಿತರೆ. ಹಾಗೂ ಇನ್ನು ಸ್ಯಾಂಡ್ವಿಚ್ ಪ್ಯಾನಲ್ ಇದೆ. ಸೊ ಸ್ಯಾಂಡ್ವಿಚ್ ಪ್ಯಾನಲ್ ಯೂಸ್ ಮಾಡಿದ್ರೆ ಅಂದ್ರೆ 2 ಪ್ಯಾನಲ್ ಯೂಸ್ ಮಾಡಿಬಿಟ್ಟು ಸೆಂಟ್ರಲಿ ಕಾಂಕ್ರೀಟ್ ಅನ್ನು ಯೂಸ್ ಮಾಡಿದ್ರೆ ಇಲ್ಲಿ ನೀವು 15ರಿಂದ 20 ಮಹಡಿಯವರೆಗೂ ಕೂಡ ಇಲ್ಲಿ ಕಟ್ಟಬಹುದು ಸ್ನೇಹಿತರೆ. ಹೌದು, ಆಲ್ರೆಡಿ ಇದನ್ನ ಕಟ್ಟಿದ್ದಾರೆ ಕೂಡ. ಹೌದು, ನಾನು ಏನ್ ಹೇಳಿದೆ ನಿಮಗೆ, ಉಡುಪಿಯ ಸೃಷ್ಟಿ ವೆಂಚರ್ಸ್ ಅಂತ ಇದ್ದಾರೆ. ಇವರು ತಮ್ಮ ಇದನ್ನ ಫ್ಯಾಕ್ಟರಿನೂ ಕೂಡ ಕಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅನೇಕ ಪ್ರಾಜೆಕ್ಟ್ ಗಳನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಏನು ಸೃಷ್ಟಿ ವೆಂಚರ್ಸ್ ಇದ್ದಾರೆ, ಇವರು ಬೆಂಗಳೂರಿನಲ್ಲಿ ದೇವಿದಾಸ್ ಕನ್ಸ್ಟ್ರಕ್ಷನ್ ಅನ್ನುವರಿಗೆ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅನ್ನ ಕಟ್ಕೊಟ್ಟಿದ್ದಾರೆ ಸ್ನೇಹಿತರೆ. 40,000 ಸ್ಕ್ವೇರ್ ಫೀಟ್ ಹೊಂದಿರುವಂತಹ ಈ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗ್ರೌಂಡ್ ಪ್ಲಸ್ 3 ಇದೆ, ಅಂದ್ರೆ 3 ಮಹಡಿಯವರೆಗೂ ಇರುವಂತದ್ದು. ಈ ಕಂಪ್ಲೀಟ್ ಸ್ಟ್ರಕ್ಚರ್ ಇದೆಯಲ್ಲ, ಇದು ಈ EPS ಟೆಕ್ನಾಲಜಿಲಿ ಕಟ್ಟಿರುವಂತದ್ದು. ಅಷ್ಟೇ ಅಲ್ಲ, ಕಾರ್ಕಳದ MLA ಒಬ್ಬರ ಆಫೀಸ್ ಅನ್ನು ಕೂಡ ತಾವು ಕಟ್ಟಿದೀವಿ ಅಂತ ಇವರು ತಮ್ಮ ಬ್ಲಾಗ್ ಅಲ್ಲಿ ಕೂಡ ಇಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಒಂದು ಈಕೋ ಫ್ರೆಂಡ್ಲಿ ಟೆಕ್ನಾಲಜಿ ಆಗಿರುವಂತಹ ಇದರಗಳ ಮೂಲಕ ತಾವು ಮನೆ ಕೊಟ್ಟದ್ದು ತುಂಬಾ ಉತ್ತಮ ಅಂತ ಹೇಳ್ಬೋದು. ಕಾರಣ ಏನಂತಂದ್ರೆ ಮೊದಲದಾಗಿ ಸೇವಿಂಗ್ಸ್. ಡೆಫಿನೆಟ್ಲಿ ಸೃಷ್ಟಿ ವೆಂಚರ್ಸ್ ಅಲ್ಲಿ ನಿಮಗೆ 50% ಸೇವಿಂಗ್ಸ್ ಸಿಗದೇ ಇರಬಹುದು, ಆದ್ರೆ ತುಂಬಾ ಇದ್ದಾರೆ, ತುಂಬಾ ಜನ ಮ್ಯಾನುಫ್ಯಾಕ್ಚರ್ಸ್ ಇದ್ದಾರೆ, ತುಂಬಾ ಜನ ಇಂಪೋರ್ಟರ್ಸ್ ಇದ್ದಾರೆ. ಸೊ ಇವುಗಳಲ್ಲಿ ನೀವು ಹುಡುಕಿದಾಗ, ಯಾಕಂದ್ರೆ ಇದು ಅವೈಲೇಬಲ್ ಇದೆ ಓನ್ಲಿ ಉಡುಪಿಲಿ ಸೃಷ್ಟಿ ವೆಂಚರ್ಸ್ ಅಷ್ಟೇ ಅಲ್ಲ, ಬೆಂಗಳೂರಲ್ಲಿ ಅವೈಲೇಬಲ್ ಇದೆ, ಬೇರೆ ಬೇರೆ ಹೊರ ರಾಜ್ಯಗಳಲ್ಲೂ ಕೂಡ ಇದು ಸ್ನೇಹಿತರೆ ಅವೈಲೇಬಲ್ ಇದೆ ಸ್ನೇಹಿತರೆ. ಸೊ ನೀವು ಬೇರೆ ಕಡೆ ನೋಡಿದಾಗ ನಿಮಗೆ 20% ಇಂದ 50% ವರೆಗೂ ಕೂಡ ಇಲ್ಲಿ ನೀವು ಉಳಿತಾಯವನ್ನು ಮಾಡಬಹುದು. ಟೋಟಲ್ ಏನು ಟ್ರೆಡಿಷನಲ್ ಕನ್ಸ್ಟ್ರಕ್ಷನ್ ಮಾಡ್ತೀರಾ ಒಂದು ಅದರಲ್ಲಿ ನಾನು ನಿಮಗೆ ಹೇಳ್ತಾ ಇರುವಂತದ್ದು. ಓಕೆ, ಸೊ ನೀವು ಬೆಲೆಗಳನ್ನ ಸೃಷ್ಟಿ ವೆಂಚರ್ಸ್ ಕೂಡ ತಿಳ್ಕೊಬಹುದು. ಬೇರೆ ಕಡೆ ಕೂಡ ಇಂಡಿಯಾ ಮಾರ್ಟಲ್ಲೂ ಕೂಡ ನೀವು EPS ಟೆಕ್ನಾಲಜಿ ಬಗ್ಗೆ ಹೆಚ್ಚಿನ ಸರ್ಚ್ ಮಾಡಿದಾಗ ನಿಮಗೆ ಹೆಚ್ಚಿನ ಇಂಪೋರ್ಟರ್ಗಳು, ಉತ್ಪಾದಕರು ಕೂಡ ನಿಮಗೆ ಇಲ್ಲಿ ಸಿಗ್ತಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಆದಷ್ಟು ಬೇಗ ಅಂದ್ರೆ ಇದನ್ನ ಕೆಲಸ ಮಾಡಬಹುದು. ತುಂಬಾ ಲೈಟ್ ವೇಟ್ ಆಗಿರೋದ್ರಿಂದ ಫಾಸ್ಟ್ ಆಗಿ ಇಲ್ಲಿ ಕೆಲಸವಾಗುವಂಥದ್ದು ಹಾಗೂ ಹೆಚ್ಚಿನ ವೇಸ್ಟೇಜ್ ಇಲ್ಲಿ ಆಗದೆ ಇರುವಂತದ್ದು. ಇಲ್ಲಿ ಉಳಿತಾಯ ಅಂತ ಹೇಳ್ಬೋದು, ವೇಸ್ಟೇಜ್ ಇಲ್ಲಿ ಆಗದೆ ಇರುವಂತದ್ದು ಹಾಗೂ ಒಂದು ಈಕೋ ಫ್ರೆಂಡ್ಲಿ ಆಗಿರೋದ್ರಿಂದ ಒಂದು ನಮ್ಮ ಪರಿಸರಕ್ಕೂ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲಿ ಇಲ್ಲ ಸ್ನೇಹಿತರೆ. ತಾವುಗಳು ಕೂಡ ಇದರ ಬಗ್ಗೆ ಹೆಚ್ಚಿನದಾಗಿ ರಿಸರ್ಚ್ ಮಾಡಿ, ತುಂಬಾ ವಿಡಿಯೋಸ್ಗಳು ಅವೈಲೇಬಲ್ ಇದೆ. ತುಂಬಾ ಇದು ಕೂಡ ಮ್ಯಾನುಫ್ಯಾಕ್ಚರ್ಗಳು, ಇಂಪೋರ್ಟರ್ಗಳು ಕೂಡ ಇದು ಅವೈಲೇಬಲ್ ಇದ್ದಾರೆ. ಸೊ ಇವ್ರ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೊಬಹುದು. ಸೃಷ್ಟಿ ವೆಂಚರ್ಸ್ ಅವ್ರದ್ದು ಕೂಡ ಕೆಲವೊಂದು ವಿಡಿಯೋಸ್ಗಳಿದೆ, ಅದನ್ನು ಕೂಡ ನೋಡಬಹುದು. ಅವರ ಡೀಟೇಲ್ಸ್ ಕೂಡ ಕೊಟ್ಟಿರ್ತೀನಿ. ಸೊ ಅವ್ರನ್ನೂ ಕೂಡ ನೀವು ಇದರ ಬಗ್ಗೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರೆ. ಸೊ ನೋಡಿದ್ರಲ್ಲ, ನಿಮ್ಗೋಸ್ಕರ ಉತ್ತಮವಾದ ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.